ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕಾಯಿನ್ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮ್ಮನ್ನ ಸುಲಭವಾಗಿ ತಲುಪುತ್ತೆ. ಯಾವುದೇ ರೀತಿಯ ಇಂಪಾರ್ಟೆಂಟ್ ವಿಡಿಯೋಗಳು ನಿಮ್ಮಿಂದ ಮಿಸ್ ಆಗೋದಿಲ್ಲ. ಈಗ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ 786 ನೋಟುಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಹಿಂದೆ ಕೂಡ ನಾನು ಹಲವಾರು ಬಾರಿ 786 ನೋಟುಗಳ ಬಗ್ಗೆ ನಾನು ಹೇಳಿದ್ದೇನೆ. ಇದೇ ರೀತಿಯ 500 ರೂಪಾಯಿನ ಮತ್ತೊಂದು ನಂಬರ್ನ ನೋಟುಗಳ ಬಗ್ಗೆ ಹೇಳಿರುವಂತದ್ದು. ಈಗ ಈ ಒಂದು ನೋಟು ನನಗೆ ನಿನ್ನೆ ಬ್ಯಾಂಕಿನಲ್ಲಿ ಸಿಕ್ಕಿರುವಂತದ್ದು, ಅಂದ್ರೆ ಬ್ಯಾಂಕಿನಿಂದ ಅಮೌಂಟ್ ವಿಡ್ರಾ ಮಾಡಿದಾಗ ನನಗೆ ಈ ಒಂದು ನೋಟ್ ಸಿಕ್ಕಿರುವಂತದ್ದು. ಹಾಗಾದ್ರೆ ಇಂತಹ ಅಪರೂಪದ ನೋಟಿನ ಬೆಲೆ ಎಷ್ಟು? ಈ 786 ನೋಟುಗಳನ್ನ ಮಾರುವುದು ಎಲ್ಲಿ? ನೋಟಿನ ಕೊನೆಯಲ್ಲಿ 786 ಇದ್ರೆ ಅದಕ್ಕೆ ಎಷ್ಟು ಬೆಲೆ? ಅಥವಾ ನೋಟಿನ ಮೊದಲ 3 ಸಂಖ್ಯೆಗಳು 786 ಆಗಿದ್ರೆ ಅದಕ್ಕೆ ಎಷ್ಟು ಬೆಲೆ? ಈ ರೀತಿಯ ಹಲವಾರು ಉಪಯುಕ್ತ ಮಾಹಿತಿಗಳು ಮತ್ತೆ ಕೆಲವೊಂದು ಏನ್ ಹೇಳ್ತಾರೆ ಮಿತ್ತಿರುವಂತದ್ದು, ಅಂದ್ರೆ ಏನು, ಜನಗಳಿಗೆ ಮೂಢನಂಬಿಕೆ ಇರುವಂತದ್ದು, ಜನಗಳನ್ನ ನಂಬಿಸಿರುವಂತದ್ದು, ಆ ಎಲ್ಲವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಹಾಗಾಗಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡ್ದಿರ ನೋಡಿ. ಇದು ನನಗೆ ಸಾಮಾನ್ಯ ಸರ್ಕ್ಯುಲೇಷನ್ ಅಲ್ಲಿ ಸಿಕ್ತು ಅಂತ ಆಗ್ಲೇ ಹೇಳಿದೆ. ಅಂದ್ರೆ ಏನು, ಬ್ಯಾಂಕ್ ಅಲ್ಲಿ ಸಿಕ್ತು ಅಂತ ಹೇಳಿದೆ. ಇದು ಒಂದು ಆಲ್ಮೋಸ್ಟ್ UNC ಗ್ರೇಡ್ ನ ನಾವು ನೋಟು, ಯು ಫೋಲ್ಡ್ ಇರುವಂತದ್ದು. ನೀವು ಸರಿಯಾಗಿ ನೋಡಿದ್ರೆ ನೋಡಿ, ಈಗ ಬಿಟ್ರೆ ನೋಡಿ ನಿಮ್ಗೆ ಕಾಣಿಸುತ್ತಿಲ್ಲ ನೋಡಿ, ಯು ಫೋಲ್ಡ್ ಅಂತಾರೆ ಇದನ್ನ. ಸ್ಟ್ರೈಟ್ ಇಲ್ಲ ನೋಟು, ಅಂದ್ರೆ ಏನು ಒಂದ್ಸತಿ ಮಡ್ಚಿರ್ತಾರೆ, ಹಾಗಾಗಿ ಈ ತರ ಆಗಿರುತ್ತೆ. ವಿ ಫೋಲ್ಡ್ ಅಂದ್ರೆ ಏನಂದ್ರೆ ಕಂಪ್ಲೀಟ್ ಆಗಿ ಮಡ್ಚಿರ್ಬೇಕು, ಅಂದ್ರೆ ಕರೆಕ್ಟ್ ಆಗಿ ಹಿಂಗ್ ಮುಟ್ಕೊಂಡ್ರೆ ಎರಡು ಆಗ್ಬಿಡ್ಬೇಕು ನೋಡಿ. ಇದು ಯು ಫೋಲ್ಡ್ ಅಂತಾರೆ, ಈ ತರ ಇದ್ರೆ ಯು ಫೋಲ್ಡ್. ಇದು ವಿ ಫೋಲ್ಡ್ ನೋಡಿ ಇಷ್ಟು ಬರಬೇಕು, ಇದು ವಿ ಫೋಲ್ಡ್. ಇದು ಆಲ್ಮೋಸ್ಟ್ UNC ಗ್ರೇಡ್ಗೆ ಬರುತ್ತೆ. ಈ ರೀತಿಯ 786 ನೋಟುಗಳು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಈ ರೀತಿಯ 786ಗಳು UNC ಕಂಡೀಷನ್ ಇತ್ತು ಅಂದ್ರೆ, UNC ಅಂದ್ರೆ ಏನು, ಅನ್ಸರ್ಕ್ಯುಲೇಟೆಡ್. ಅನ್ಸರ್ಕ್ಯುಲೇಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ನೋಟು ಸ್ಟ್ರೈಟ್ ಇರಬೇಕು ಅಂತ, ಅಂದ್ರೆ ಯಾವುದೇ ರೀತಿಯ ಬೆಂಡ್ ಆಗಿರಬಾರ್ದು, ಮಡಚಿರಬಾರ್ದು, ಮತ್ತೆ ಯಾವುದೇ ರೀತಿಯ ಕಲೆ ಇರಬಾರ್ದು. ನೀವು ನೋಡ್ಬೋದು ಇಲ್ಲಿ ಕಲೆ ಇರುವಂತದ್ದು. ಹಾಗಾಗಿನೇ ಯು ಫೋಲ್ಡ್ ಮತ್ತೆ ಇಲ್ಲಿ ಸ್ವಲ್ಪ ಕಲೆ ಇರೋದಕ್ಕೇನೆ ಇದು AUNC ನೋಟ್ ಅಂತ ಹೇಳಿದ್ದು. ಹಾಗಾದ್ರೆ ಈ ನೋಟಿನ ಬೆಲೆ ಎಷ್ಟು? ಅದಕ್ಕಿಂತ ಮುಂಚೆ ಈ ನೋಟುಗಳನ್ನ ಮಾರೋದೆಲ್ಲಿ? ಏನೋ ವಿಡಿಯೋ ಎಲ್ಲ ಮಾಡ್ತಾ ಇದೆಯಲ್ಲಪ್ಪ, 786ಗಳ ನೋಟುಗಳನ್ನ ಮಾರೋದೆಲ್ಲಿ? ಹೌದು, ಖಂಡಿತವಾಗಿಯೂ 786 ನೋಟುಗಳಿಗೆ ಬೆಲೆ ಇರುವಂತದ್ದು. ಆದರೆ ನೋಡಿ, ನೋಟಿನ ಕೊನೆಯಲ್ಲಿ ಇರಬೇಕು, ಮೊದಲಲ್ಲಿ ಇದ್ರೆ ಅರ್ಧಕ್ಕರ್ಧ ಬೆಲೆ ಕಡಿಮೆ ಆಗುತ್ತೆ. 786 ನೋಟುಗಳನ್ನ ಕಲೆಕ್ಟ್ ಮಾಡುವಂತಹ ಒಂದು ವರ್ಗದ ಕಲೆಕ್ಟರ್ಸ್ ಇರ್ತಾರೆ, ಅವರಿಗೆ ಇದು ಹೆಚ್ಚು ಪ್ರಿಯವಾಗಿರುತ್ತೆ. ಮತ್ತೆ ಆಲ್ಮೋಸ್ಟ್ UNC ಗ್ರೇಡ್ ಇಂದಾನೆ ಆ ನೋಟು ಅಂದ್ರೆ ಏನ್ ಹೇಳ್ತಾರೆ ಜಾಸ್ತಿ ಸೇಲ್ ಆಗೋದು. UNC ಗ್ರೇಡ್ ಇದ್ರೆ ಜಾಸ್ತಿ ಸೇಲ್ ಆಗೋದು. ಹಳೆಯ ನೋಟುಗಳಲ್ಲಿ ಅಥವಾ ಕಲೆ ಆಗಿರೋ ನೋಟುಗಳು ಮತ್ತೆ ಹರಿದಿರೋ ನೋಟುಗಳು ಅಥವಾ ಟೇಪ್ ಹಾಕಿರೋ ನೋಟುಗಳು ಇತ್ತು ಅಂದ್ರೆ 786 ಅಷ್ಟೇನು ಬೇಡಿಕೆ ಇರೋದಿಲ್ಲ. ಉಳಿದಂತೆ ಬ್ರಿಟಿಷ್ ಇಂಡಿಯನ್ ನೋಟುಗಳು, ಬ್ಯಾನ್ ಆಗಿರುವ ನೋಟುಗಳು, ಅಂದ್ರೆ 786 ನೋಟು ಇರಬೇಕು, 786 ನಂಬರ್ ಇರಬೇಕು, ಬ್ಯಾನ್ ಆಗಿರ್ಬೇಕು. ಅಂದ್ರೆ ಏನಂದ್ರೆ ಸುಮಾರು ಬ್ರಿಟಿಷರ ಕಾಲದ ನೋಟುಗಳಾಗಿರ್ಬೇಕು, ಅಥವಾ 10-20 ವರ್ಷ 50 ವರ್ಷಗಳ ನೋಟುಗಳಾಗಿರ್ಬೇಕು. ಮತ್ತೆ ಕೇಂದ್ರ ಸರ್ಕಾರ ಅಫಿಷಿಯಲ್ ಆಗಿ ಬ್ಯಾನ್ ಮಾಡಿದೆಯಲ್ಲ, 2000 ರೂಪಾಯಿ ನೋಟ್ ಆಗಿರ್ಬೋದು, 500 ರೂಪಾಯಿ ನೋಟ್ ಆಗಿರ್ಬೋದು, 1000 ರೂಪಾಯಿ ನೋಟ್ ಆಗಿರ್ಬೋದು, ಇವು ಹೆಚ್ಚು ಆಕರ್ಷಣೆ ಒಳಪಡೋದಿಲ್ಲ. ಅವೆಲ್ಲವೂ ಫೇಕ್, ಅಂದ್ರೆ ಅವು ಯಾರನ್ನು ಇಷ್ಟಪಡೋದಿಲ್ಲ. ಅದನ್ನು ನಿಮಗೆ ಶಿಕ್ಷಾರ್ಹ ಅಪರಾಧ ಕೂಡ. ಆ ತರದ ನೋಟುಗಳನ್ನ ನೀವು ಇಟ್ಕೊಂಡಿದ್ರೆ ಕೂಡ, ಅಂದ್ರೆ ನಾನು ಹೇಳಿದ್ದೆ ಅರ್ಥ ಇಲ್ಲ ನಿಮ್ಗೆ ಏನು ಅಂತ ಅಂದ್ರೆ, ಅಫಿಷಿಯಲ್ ಆಗಿ ಬ್ಯಾನ್ ಆಗಿರಬಾರ್ದು, ಆದ್ರೆ ಅನ್ಅಫಿಷಿಯಲ್ ಆಗಿ ನಿಂತು ಹೋಗಿರ್ಬೇಕು. ನೋಡಿ, ಇವಾಗ ದಂಡಿ ಮಾರ್ಚ್ ನೋಟುಗಳೆಲ್ಲ ಇದಾವಲ್ಲ, 500 ರೂಪಾಯಿ ನೋಟುಗಳು, ದಂಡಿ ಫಸ್ಟ್ ಇಶ್ಯೂ ನೋಟುಗಳು, ಆ ತರದ್ದು ಅಫಿಷಿಯಲ್ ಆಗಿ ಬ್ಯಾನ್ ಆಗಿಲ್ಲ, ಸ್ಟಾಪ್ ಮಾಡೋದು ಅಷ್ಟೇ, ಹೊಸ ವರ್ಷನ್ನ ತಗೊಂಡ್ಬಂದ್ರು. ಆದ್ರೆ ಇದ್ರ ಹಿಂದಿನ ನೋಟುಗಳನ್ನ ಬ್ಯಾನ್ ಮಾಡಿದ ನೋಟುಗಳನ್ನ ಇಟ್ಕೊಳ್ಳೋದು ಸ್ವಲ್ಪ ಅಪರಾಧ. ಅದನ್ನ ಬೇಡ. ಆ ತರದ ನೋಟುಗಳನ್ನ ಸಂಗ್ರಹಣೆ ಮಾಡೋದಾಗಿರಬಹುದು ಅಥವಾ ಅದರಲ್ಲಿ ಇಟ್ಕೊಂಡು ಮಾರುವಂತದ್ದಾಗಿರಬಹುದು, ಅದೆಲ್ಲ ಅಷ್ಟೊಂದು ನಡೆಯೋದಿಲ್ಲ, ಯಾರು ತಗೊಳೋದು ಇಲ್ಲ. ಅದೇ ಚಲಾವಣೆಯಲ್ಲಿರುವಂತಹ ನೋಟುಗಳಲ್ಲಿ 786 ಇತ್ತು ಅಂದ್ರೆ ಇದರ ಮುಖ ಬೆಲೆಗೆ ನೋಡಿ ಕರೆಕ್ಟ್ ಆಗಿ UNC ಇರಬೇಕು. ಮುಖ ಬೆಲೆಗಿಂತ 4ರಿಂದ 5 ಪಟ್ಟು ಬೆಲೆ ಇರುತ್ತೆ. ಯಾವಾಗ ಅಂದ್ರೆ UNC ಕಂಡೀಷನ್ ಇರಬೇಕು, ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಪಿನ್ ಮಾರ್ಕ್ ಇರಬಾರ್ದು, ಪೆನ್ನಲ್ಲಿ ಬರ್ದಿರಬಾರ್ದು. ಈ ತರದ ಇತ್ತು ಅಂದ್ರೆ, ಈ ತರದ ಕಂಡೀಷನ್ ಇತ್ತು ಅಂದ್ರೆ ಒಂದ್ 4-5 ಪಟ್ಟು ಬೆಲೆ ಇರುತ್ತೆ. ಆ 4-5 ಪಟ್ಟು ಬೆಲೆ ಕೂಡ ಉಳಿದ 3 ಸಂಖ್ಯೆ ಮೇಲೆನೆ ಹೋಗುತ್ತೆ. ನೋಡಿ, ಇಲ್ಲಿ ಏನಾದ್ರು ನೀವು ನೋಡ್ತಾ ಇದ್ದೀರಾ 535 ಇರುವಂತದ್ದು. ಅದೇ 555 786 ಇತ್ತು ಅಂದಿದ್ರೆ ಏಂಜಲ್ ನಂಬರ್ ಪ್ಲಸ್ 786 ಎರಡೂ ಇರ್ತಾ ಇತ್ತು. 555 ಅನ್ನೋದು ಏಂಜಲ್ ನಂಬರ್ ಆಗುತ್ತೆ. 555, 111, 222 ಈ ತರ 3 ನಂಬರ್ಗಳು ಸೇಮ್ ರಿಪೀಟ್ ಆಗೋದನ್ನ ಏಂಜಲ್ ನಂಬರ್ ಅಂತಾರೆ. ಆ ರೀತಿಯ ನಂಬರ್ ಪಕ್ಕದಲ್ಲಿ 786 ಇದೆ, ಅದಕ್ಕೆ ಸ್ವಲ್ಪ ಹೆಚ್ಚಿನ ಬೇಡಿಕೆ ಇರುತ್ತೆ. ಈಗ ಈ ನೋಟುಗಳನ್ನ ಮಾರೋದಿಲ್ಲಪ್ಪ ಅಂತ ಅಂದ್ರೆ, ನಾನು ನಿಮ್ಗಾಗ್ಲೇ ಹೇಳಿದೆ, ಇದನ್ನ ಏನು ಸಂಗ್ರಹಣೆ ಮಾಡುವಂತಹ ಸೆಪರೇಟ್ ವರ್ಗ ಇರುತ್ತೆ, ಸಪರೇಟ್ ವರ್ಗದ ಕಲೆಕ್ಟರ್ಸ್ ಇರ್ತಾರೆ.
ಅವರು ಮಾತ್ರ ಇವನ್ನ ಹೆಚ್ಚು ಏನು ಸ್ಟೋರ್ ಮಾಡ್ತಾರೆ ಅಥವಾ ಅವ್ರು ಕಲೆಕ್ಟ್ ಮಾಡ್ಕೊಂತಾರೆ. ಅಂಥವ್ರನ್ನ ನೀವು ಹುಡ್ಕೋದಿಲ್ಲಪ್ಪ ಅಂದ್ರೆ ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ. ಆದರೆ ನಿಮ್ಗೆ ಆಗ್ಲೇ ಹೇಳಿದೀನಿ 786 ಅಂತ ಕೊನೆಯಲ್ಲಿರಬೇಕು. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಜಾಸ್ತಿ ಬೇಡಿಕೆ ಇರೋ ಯಾವ ನೋಟ್ಗಳಿಗೆ ಅಂದ್ರೆ 786 ಅಂತ ಇರಬೇಕು. ಯಾವುದೇ ನಂಬರ್ಗಳು ಇಲ್ಲಿ ಮುಂದೆ ಇರೋದು 786 ಇರಬೇಕು, 786 ಇರಬೇಕು. ಅಂದ್ರೆ ಟೋಟಲ್ 6 ನಂಬರ್ ಅಲ್ಲಿ 2 ಸತಿ 786 ಬಂದಿರಬೇಕು. ಅಥವಾ 000 786 000 ಈ ತರದ ನೋಟುಗಳಿಗೆ ವಿಶೇಷವಾದಂತಹ ಬೇಡಿಕೆ ಇರುತ್ತೆ. ಉಳಿದಂತೆ ಈ ರೀತಿಯ ನಾರ್ಮಲ್ 786 ನೋಟುಗಳು ನಿಮಗೂ ಕೂಡ ಸಿಗುತ್ತೆ, ನಮಗೂ ಸಿಗುತ್ತೆ, ಎಲ್ರಿಗೂ ಸಿಗುತ್ತೆ. ಯಾಕೆಂದ್ರೆ ನೀವು 1000 ನೋಟ್ ತಗೊಂಡ್ರೆ ಅದ್ರಲ್ಲಿ ಒಂದು 786 ಇರುತ್ತೆ, ಹೌದಲ್ವಾ? 1000 ನೋಟುಗಳು 001 ಇಂದ ಶುರುವಾಗಿ ಲಾಸ್ಟ್ ನಂಬರ್ 1000 ಬರುತ್ತೆ ಅಂದ್ರೆ ಒಂದು ರಿಮ್ ನಂತರ ಅದನ್ನ 1000 ನೋಟುಗಳ ಒಂದು ರಿಮ್, ಅದರಲ್ಲಿ 786 ಬಂದೇ ಬರುತ್ತೆ. ಆ ತರದ ನೋಟು 786ಗೆ ಅಷ್ಟೇನು ಬೇಡಿಕೆ ಇರೋದಿಲ್ಲ. ಚಲಾವಣೆಯಲ್ಲಿರುವಂತ ನೋಟ್ ಆಗಿರಬಹುದು ಅಥವಾ ನಿಂತು ಹೋಗಿರುವಂತ ನೋಟ್ ಆಗಿರ್ಬೋದು. ಆದರೆ ವಿಶೇಷವಾದಂತಹ ನಂಬರ್ಗಳು ಅದರ ಮುಂದೆ ಇರಬೇಕು. 535 ಬದಲು 555 ಅಥವಾ 000 ಈ ತರದ ಏಂಜಲ್ ನಂಬರ್ಗಳು ಬಂದ್ರೆ ಅದಕ್ಕೆ ವಿಶೇಷವಾದಂತಹ ಬೇಡಿಕೆ ಇದ್ದೇ ಇರುತ್ತೆ. ನೀವು 786 ಅಂತ ಇತ್ತು ಅಂದ್ರೆ ಅದಕ್ಕೆ ನಾನು ಈ ತರದ ಕಂಡೀಷನ್ ಅಲ್ಲಿ ಆಲ್ಮೋಸ್ಟ್ UNC ಕಂಡೀಷನ್ ಅಲ್ಲಿ ಸುಮಾರು 2.5, 3, 4 ಸಾವಿರ ರೂಪಾಯಿಗೆ ಹೋಗುತ್ತೆ. ಅದೇ UNC ಕಂಡೀಷನ್ ಇತ್ತು ಅಂದ್ರೆ 5-6 ಸಾವಿರ ರೂಪಾಯಿಗೆ ಹೋಗುತ್ತೆ. ಇಲ್ಲ ನಮ್ಮ ಹತ್ರ ಓನ್ಲಿ 1786 ನೋಟ್ ಇದೆ, ಅದರ ಬೆಲೆ ಎಷ್ಟು ತಿಳಿಸ್ಕೊಂಡ್ಬಿಡಿ ಅಂದ್ರೆ ನೋಡಿ, ಈ ನೋಟಿನ ಬೆಲೆ ನನ್ನ ಹತ್ರ ಇರುವಂತಹ ಈ ನೋಟಿನ ಬೆಲೆನೇ ನಾನು ಉದಾಹರಣೆ ಕೊಡ್ತೀನಿ. ಈ ನೋಟು ಸುಮಾರು 650ರಿಂದ 700 ರೂಪಾಯಿ ಅಷ್ಟು ಮಾತ್ರ ಬೆಲೆ ಬಾಳುತ್ತೆ. ನೋಡಿ ಎಷ್ಟು ಹೇಳಿ, 700 ರೂಪಾಯಿ. ಈಗ ನೀವು ಡಿಸೈಡ್ ಮಾಡ್ಕೊಳ್ಳಿ, ಕೇವಲ 200 ರೂಪಾಯಿ ಲಾಭಕ್ಕೋಸ್ಕರ ನೀವು ಇಲ್ಲಿಂದ ಎಕ್ಸಿಬಿಷನ್ಗೆ ಬರ್ತೀರಾ? ಅದೊಂದೇ ಉದ್ದೇಶ ಇಟ್ಕೊಂಡ್ ಬರೋದಾದ್ರೆ, ಇಲ್ಲ ನನಗೆ ಇದನ್ನ ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ ಒಂದ್ಸತಿ ಎಕ್ಸಿಬಿಷನ್ಗೆ ಹೋಗಿ ಅಟೆಂಡ್ ಮಾಡ್ಬಿಟ್ಟು ಬರೋಣ ಅಂದ್ರೆ ಬನ್ನಿ. ಅದಕ್ಕೂ ಕೂಡ ನಿಮ್ಗೆ ಆ ಬೈಯರೇ ಬರಬೇಕು. ನೀವು ಯಾರು ಡೀಲರ್ಗಳು ಇದನ್ನು ತಗೊಳೋದಿಲ್ಲ. ಯಾಕೆ ಅಂದ್ರೆ ಅಷ್ಟೇನು ನ್ಯೂಮಿಸ್ಮ್ಯಾಟಿಕ್ ಫೀಲ್ಡ್ ಅಲ್ಲಿ ಈ 786 ಅನ್ನೋದು ಹೊಸ ಚಲಾವಣೆಯಲ್ಲಿರುವ ನೋಟುಗಳಲ್ಲಿ ಇದ್ರೆ ಅಷ್ಟೇನು ಬೇಡಿಕೆ ಇರೋದಿಲ್ಲ. ಆದರೆ ನಾನು ನಿಮ್ಗಾಗ್ಲೇ ಹೇಳಿದೆ, ನ್ಯಾಚುರಲ್ ಆಗಿ ಸ್ಟಾಪ್ ಆಗಿರುವಂತಹ ನೋಟುಗಳು ಅವನ್ನ ಅದರಲ್ಲಿ 786 ಇತ್ತು ಅಂದ್ರೆ ಮಾತ್ರ ಹೆಚ್ಚಿನ ಬೇಡಿಕೆ ಇರುವಂತದ್ದು. ಉಳಿದಂತೆ ಅಫಿಷಿಯಲ್ ಆಗಿ ಬ್ಯಾನ್ ಆಗಿರೋ ನೋಟ್ಗಳಲ್ಲಿ 786 ಇದೆ ಅಂದ್ರೆ ಅದು ನೀವು ಇಟ್ಕೊಳ್ಬಹುದು. ಅದ್ರ ಇಟ್ಕೊಂಡಿದ್ರೆ ಕೂಡ ಅಪರಾಧ ಆಗುತ್ತೆ. ಆ ತರದನ್ನ ನಾನು ಉತ್ತೇಜನ ಮಾಡೋದಿಲ್ಲ. ಸೊ ಇದು ನನಗೆ ಚಲಾವಣೆಯಲ್ಲಿ ಸಿಕ್ಕಿರುವಂತಹ ನೋಟು. ನಿಮ್ಮ ಬಳಿ 786 ನ ಯಾವ ನಂಬರ್ ನೋಟ್ ಇದೆ? ಟೋಟಲ್ 6 ನಂಬರ್ನ ತಿಳಿಸಿ. ನೋಡಿ, ಫಸ್ಟ್ 3 ನಂಬರ್, ಲಾಸ್ಟ್ 3 ನಂಬರ್, ಈ 6 ನಂಬರ್ನ ನೀವು ಬರೆದ್ರೆ ಮಾತ್ರ ನಾನು ಅದ್ರ ಎಕ್ಸಾಕ್ಟ್ ವ್ಯಾಲ್ಯೂನ ಹೇಳ್ತೀನಿ. ಮತ್ತೆ ನಿಮ್ಮ ನೋಟಿನ ಕಂಡೀಷನ್ UNC ಇತ್ತು ಅಂದ್ರೆ ಸ್ಪೆಸಿಫೈ ಮಾಡಿ. ಉಳಿದಂತೆ ಯೂಸರ್ ಕಂಡೀಷನ್ ಇತ್ತು ಅಂದ್ರೆ ನಾನು ನಿಮ್ಗೆ ಏನು ಮೆನ್ಷನ್ ಮಾಡೋದು ಬೇಕಾಗಿಲ್ಲ. ಮೆನ್ಷನ್ ಮಾಡಿಲ್ಲ ಅಂದ್ರೆ ನಾನು ಅನ್ಕೊಂತೀನಿ ಅಂದ್ರೆ ಅದು ಯೂಸರ್ ಕಂಡೀಷನ್ ನೋಟ್ ಅಂತ ಅನ್ಕೊಂತೀನಿ. ಸೊ ಈ ಒಂದು 786 ನೋಟಿನ ಕತೆ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಈ 786 ನ ಹೆಸರನ್ನ ಇಟ್ಕೊಂಡು ಅಥವಾ ನೋಟುಗಳನ್ನ ನಾನು ಖರೀದಿ ಮಾಡ್ತೀನಿ ಅಂತ ಹೇಳಿ ಅದನ್ನ ಮಾರ್ಬಿಟ್ಟು ಕೋಟ್ಯಾಧಿಪತಿ ಆಗ್ತೀನಿ, ಆ ತರನ 786 ಅನ್ನೋದು ಹೋಲಿ ನಂಬರ್, ಇದನ್ನ ಇಟ್ಕೊಂಡು ನಾನು ಕೋಟ್ಯಾಧಿಪತಿ ಆಗ್ತೀನಿ ಅನ್ನೋದಾದ್ರೆ ನಿಮ್ಮ ಅದು ಮೂಢನಂಬಿಕೆ, ಭ್ರಮೆ ಅಷ್ಟೇ. ಆ ರೀತಿ ಯಾವ್ದು ಇಲ್ಲ. ನೋಡಿ, 500 ರೂಪಾಯಿ ನೋಟಿಗೆ ಕೇವಲ 650 ರೂಪಾಯಿ 700 ರೂಪಾಯಿ ಅಷ್ಟೇ ಇರೋದು. ಕೇವಲ ಅಂತ ಹೇಳ್ತಾ ಇದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲವೂ ಕೂಡ ಒಂದು ಸ್ಕ್ರಿಪ್ಟೆಡ್ ಡ್ರಾಮಾ ಇರುತ್ತೆ. ಅಂದ್ರೆ ನಿಮ್ಮ ಹತ್ರ ಇಸ್ಕೊಂಡು ನಂಬಿಸಿ ಮೋಸ ಮಾಡೋದು, ಕತ್ಕೊಯ್ಯೋದು ಇವೆಲ್ಲ ಆಗತ್ತೆ. ನೀವು ಎಲ್ಲಿವರೆಗೂ ಮೋಸ ಹೋಗ್ತೀರೋ ಅಲ್ಲಿವರೆಗೂ ನಿಮ್ಮನ್ನ ಮೋಸ ಮಾಡ್ತಾನೆ ಇರ್ತಾರೆ. ನಿಮ್ಮ ತಪ್ಪಿಗೆ ನೀವೇ ಹೊಣೆ, ಬೇರೆ ಯಾರನ್ನು ಬೆಟ್ಟು ಮಾಡಿ ತೋರಿಸುವಷ್ಟು ಅಧಿಕಾರ ನಿಮ್ಗೆ ಇರೋದಿಲ್ಲ. ಹಾಗಾಗಿ ಜಾಗೃತಿಯಿಂದ ಇರಿ. 786 ನೋಟ್ಗಳಿಗೆ ಬೆಲೆ ಇದೆ, ಬೇಡಿಕೆ ಇದೆ. ಯಾವಾಗ ಅಂತ ಹೇಳಿದೀನಿ, ಮುಂದೆ ಏಂಜಲ್ ನಂಬರ್ ಇರಬೇಕು, ಇಲ್ಲಿ 786 ಇರಬೇಕು, ಅಥವಾ ಇಲ್ಲಿ 786 000 786. ನ್ಯಾಚುರಲ್ ಆಗಿ ಸ್ಟಾಪ್ ಆಗಿರೋ ನೋಟ್ಗಳಲ್ಲಿ 786 ಇರಬೇಕು. ಏನೋ ಅಫಿಷಿಯಲ್ ಆಗಿ ಬ್ಯಾನ್ ಮಾಡಿರೋ ನೋಟ್ಗಳು ಇತ್ತು ಅಂದ್ರೆ ದಯವಿಟ್ಟು ಅದನ್ನ ನೀವು ಇಟ್ಕೊಳ್ಳೋದು ಕೂಡ ಅಪರಾಧ, ಮತ್ತೆ ಮಾರೋದು ತಗೊಳ್ಳೋದು ಕೂಡ ಅಪರಾಧ ಕೆಲಸಗಳನ್ನ ಭಾಗಿಯಾಗಬೇಡಿ. ಯಾಕಂದ್ರೆ ನ್ಯೂಮಿಸ್ಮ್ಯಾಟಿಕ್ ಫೀಲ್ಡ್ ಅನ್ನೋದು ಒಂದು ಶುದ್ಧ ಹಸ್ತರು ಮತ್ತೆ ಕೆಲವು ತುಂಬಾ ವಯಸ್ಸಾಗಿರುವಂತವರು, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳು ನಡೆಸ್ಕೊಂಡ್ ಬಂದಿರುವಂತಹ ಈ ಒಂದು ಹವ್ಯಾಸವನ್ನ ದುರುಪಯೋಗ ಪಡಿಸ್ಕೊಳ್ಳೋದಾಗಿರಬಹುದು, ಅದರಿಂದ ದುರಾಲೋಚನೆ ಮಾಡುವಂತವರಾಗಿರಬಹುದು. ಇದನ್ನೆಲ್ಲ ಬಿಟ್ಬಿಡಿ. ನಿಮಗೆ ಏನ್ ಸಿಗ್ಬೇಕು ಅಂತ ನಿಮ್ಮ ಮನೆಯಲ್ಲಿ ಬರ್ತಿರ್ತಾರೆ, ನಿಮ್ಗೆ ಸಿಗುತ್ತೆ. ನಿಮ್ಮದಲ್ಲದ್ದು ನಿಮಗೆ ಸಿಗೋದಿಲ್ಲ. ನೀವು ಅದಕ್ಕೆ ಶತ ಪ್ರಯತ್ನ ಮಾಡಿದ್ರು ಕೂಡ ವ್ಯರ್ಥ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದಗಳು.